ಇನ್ನು ಬೆಂಗಳೂರಿನ ಬಹುತೇಕ ಏರಿಯಾಗಳಿಗೆ ಇನ್ನೂ ಮೆಟ್ರೋ ಸಂಪರ್ಕ ಆಗಿಲ್ಲ. ಅಲ್ಲಿರುವಂಥ ಏರಿಯಾದಲ್ಲಿರುವಂಥ ಜನ ನಮ್ಮ ಏರಿಯಾಕ್ಕೆ ಇನ್ನೂ ಮೆಟ್ರೋ ಬಂದಿಲ್ವಲ್ಲ ಅಂತ ಹೇಳಿ ಕಾಮಗಾರಿ ಆಗ್ತಾ ಇದೆ, ಯಾವಾಗ ಶುರು ಮಾಡ್ತಾರೆ ಅನ್ನುವಂಥ ಪ್ರಶ್ನೆ ನಿಮ್ಮನ್ನೆಲ್ಲ ಕಾಡ್ತಾ ಇತ್ತು. ಅದಕ್ಕೊಂದು ಉತ್ತರವನ್ನು ಗುಡ್ ನ್ಯೂಸನ್ನು BMRCL ಕೊಟ್ಟಿದೆ. ಯಾವ ಏರಿಯಾಗೆ ಮೆಟ್ರೋ ಕನೆಕ್ಟ್ ಮಾಡಿದ್ದಾರೆ, ಯಾವಾಗ ಆರಂಭವಾಗುತ್ತೆ, ಅದರ ಡೀಟೇಲ್ಸ್ ಇಲ್ಲಿದೆ ನೋಡಿ. ಮೆಟ್ರೋ ಪ್ರಯಾಣಿಕರಿಗೆ ಗುಡ್ ನ್ಯೂಸ್. ನಾಗಸಂದ್ರ ಮಾದಾವರ ಮಾರ್ಗದಲ್ಲಿ ಟ್ರಯಲ್ ರನ್ ಆರಂಭ. ಶೀಘ್ರದಲ್ಲೇ ವಿಸ್ತರಣಾ ಮಾರ್ಗ ಸಂಚಾರ ಮುಕ್ತ. ಕೊನೆಗೂ ನಗರದ ನಾಗಸಂದ್ರ ಟು ಮಾದಾವರ ನಡುವಿನ ವಿಸ್ತರಣಾ ಮಾರ್ಗ ಸಂಚಾರ ಮುಕ್ತಕ್ಕೆ ಸನಿಹವಾಗ್ತಿದೆ. ಇಂದಿನಿಂದ ಈ ಮಾರ್ಗದಲ್ಲಿ ಟ್ರಯಲ್ ರನ್ ಆರಂಭವಾಗಿದ್ದು, ಟ್ರೇನ್ ಅನ್ನ ಟ್ರ್ಯಾಕ್ ಗಿಳಿಸಿ BMRCL ಪರೀಕ್ಷಾರ್ಥ ಕಾರ್ಯ ಆರಂಭಿಸಿದೆ. ಕಳೆದ ಕೆಲ ದಿನಗಳ ಹಿಂದಷ್ಟೇ ಇದೇ ವರ್ಷ ಹಳದಿ ಮಾರ್ಗದ ಮೆಟ್ರೋ ಓಪನ್ ಮಾಡ್ತೇವೆ ಅನ್ನುವಂತಹ ಗುಡ್ ನ್ಯೂಸ್ ನೀಡಿದ್ದಂತಹ BMRCL ಅಧಿಕಾರಿಗಳು ಈಗ ಮತ್ತೊಂದು ವಿಸ್ತೃತ ಮಾರ್ಗವಾದಂತಹ ಮಾದಾವರ ಟು ನಾಗಸಂದ್ರ ಅಂದ್ರೆ ಈ ಹೊಸ ವಿಸ್ತೃತ ಮಾರ್ಗ ಇದೆ, ಇದನ್ನ ಕೂಡ ಉದ್ಘಾಟನೆ ಮಾಡುವಂತ ಮೊದಲ ಹಂತದ ಪ್ರಕ್ರಿಯೆಯನ್ನ ಈಗಾಗಲೇ ಆರಂಭ ಮಾಡಿದ್ದು ಈ ಭಾಗದಲ್ಲಿ ಟ್ರಯಲ್ ರನ್ ಕೂಡ ಮಾಡಲಾಗ್ತಾ ಇದೆ. ಕಳೆದ 5 ವರ್ಷಗಳಿಂದ ಮೆಟ್ರೋಗಾಗಿ ಕಾಯುತ್ತಿದ್ದ ಈ ಭಾಗದ ಜನರ ಕನಸು ನನಸಾಗುತ್ತಿದೆ. ನಾಗಸಂದ್ರ ಹಾಗೂ ಮಾದಾವರ ನಡುವಿನ 3.7 ಕಿಲೋಮೀಟರ್ ಅಂತರದ ಮೆಟ್ರೋ ಮಾರ್ಗ 600 ಕೋಟಿ ವೆಚ್ಚದಲ್ಲಿ ಕಾಮಗಾರಿ ಪೂರ್ಣಗೊಂಡಿದೆ. ಈ ಬೆನ್ನಲ್ಲೇ ಮಾರ್ಗದ ಸಂಚಾರ ಮುಕ್ತ ಕಾರ್ಯಕ್ಕೆ ವೇಗ ನೀಡಿರೋ ಮೆಟ್ರೋ ಅಧಿಕಾರಿಗಳು ಮೊದಲ ಟ್ರಯಲ್ ರನ್ ಆರಂಭಿಸಿದ್ದಾರೆ. 3C ವಿಸ್ತೃತ ಮಾರ್ಗ ಮಾದಾವರ ಮತ್ತು ನಾಗಸಂದ್ರ ನಡುವೆ ಮೊದಲ ಪರೀಕ್ಷಾರ್ಥ ಸಂಚಾರ ನಡೆಸಲಾಗುತ್ತಿದೆ. 6 ಬೋಗಿಗಳ ರೈಲನ್ನ ಕನಿಷ್ಠ 5 ಕಿಲೋಮೀಟರ್ ವೇಗದಲ್ಲಿ ಗರಿಷ್ಠ 35 ಕಿಲೋಮೀಟರ್ ವೇಗದಲ್ಲಿ ಚಲಿಸಿ ಪರೀಕ್ಷೆ ನಡೆಸಲಾಗಿದೆ. ಮೊದಲ ಹಂತವಾಗಿ ಕಡಿಮೆ ವೇಗದಲ್ಲಿ 1 ವಾರ ಟ್ರಯಲ್ ರನ್ ನಡೆಸಲಿದ್ದಾರೆ. ಬಳಿಕ ಹಂತ ಹಂತವಾಗಿ ಇದರ ವೇಗವನ್ನ ತೂಕವನ್ನ ಹೆಚ್ಚಿಸಿ ಪರೀಕ್ಷೆ ಮಾಡಲಾಗುತ್ತೆ. ಈ ಎಲ್ಲಾ ಪರೀಕ್ಷೆಗಳ ಮುಕ್ತಾಯದ ಬಳಿಕ ಮೆಟ್ರೋ ಅಧಿಕಾರಿಗಳು ಕೇಂದ್ರ ರೈಲ್ವೆ ಸೇಫ್ಟಿ ಕಮಿಷನ್ಗೆ ವರದಿ ಸಲ್ಲಿಕೆ ಮಾಡಿ ಪರಿಶೀಲನೆಗೆ ಆಹ್ವಾನ ಮಾಡಲಿದ್ದಾರೆ. ಬಳಿಕ ಮಾರ್ಗ ವೀಕ್ಷಣೆಗೆ ಬಂದ ಅಧಿಕಾರಿಗಳು ಸಂಪೂರ್ಣ ಕಾಮಗಾರಿ ಮಾರ್ಗ ಎಲ್ಲವನ್ನು ಪರಿಶೀಲಿಸಿ ದೋಷ ಕಂಡು ಬಾರದಿದ್ರೆ ಸಂಚಾರ ಮುಕ್ತಕ್ಕೆ ಅನುಮತಿ ನೀಡಲಿದ್ದಾರೆ. ಎಲ್ಲವೂ ಅಂದುಕೊಂಡಂತೆ ಆದ್ರೆ ಇದೇ ಅಕ್ಟೋಬರ್ ಅಂತ್ಯದೊಳಗಾಗಿ ವಿಸ್ತೃತ ಮಾರ್ಗ ಸಂಚಾರ ಮುಕ್ತವಾಗುವ ಸಾಧ್ಯತೆ ಇದೆ. ವಿಸ್ತೃತ ಮಾರ್ಗವಾದಂತ ಈ ಹೊಸ ಮಾರ್ಗ 2019-20 ಓಪನ್ ಆಗಬೇಕಿತ್ತು. ಕಾರಣ ಒಂದಷ್ಟು ಟೆಕ್ನಿಕಲ್ ಸಮಸ್ಯೆಗಳು, ಅದೇ ರೀತಿ ಆ ಭೂಸ್ವಾಧೀನದ ಸಮಸ್ಯೆಗಳು ಇದ್ದಂತ ಕಾರಣಕ್ಕಾಗಿ ಅಂದುಕೊಂಡಂತೆ ಈ ಒಂದು ಕಾಮಗಾರಿಯನ್ನು ಮುಗಿಸೋದಕ್ಕೆ ಆಗಿರಲಿಲ್ಲ. ಬಟ್ ಆದರೆ 5 ವರ್ಷಗಳ ಬಳಿಕ ಈ ಕಾಮಗಾರಿಯನ್ನ ಮುಕ್ತಾಯದ ಹಂತಕ್ಕೆ ಸದ್ಯ BMRCL ಅಧಿಕಾರಿಗಳು ತೆಗೆದುಕೊಂಡು ಬಂದಿದ್ದಾರೆ. ಅದರ ಮೊದಲ ಹಂತವಾಗಿ ಈಗ ಟ್ರಯಲ್ ರನ್ ಆರಂಭ ಆಗಿದ್ದು, ಮೊದಲ ಹಂತದ ಟ್ರಯಲ್ ರನ್ 2-3 ವಾರಗಳ ಕಾಲ ನಡೆದ ನಂತರದಲ್ಲಿ ಹಂತ ಹಂತವಾಗಿ ಅದರ ವೇಗ ಜೊತೆಗೆ ಬೋಗಿಗಳ ಸಂಖ್ಯೆಯನ್ನು ಹೆಚ್ಚು ಮಾಡಿಕೊಂಡು ಟ್ರಯಲ್ ರನ್ ಅನ್ನ ಕಂಪ್ಲೀಟ್ ಮಾಡುವಂತ ಕೆಲಸವನ್ನ BMRCL ಅಧಿಕಾರಿಗಳು ಮಾಡ್ತಾರೆ. ಮಾರ್ಗ ಏನಿದೆ ಇದು ಸಂಚಾರ ಮುಕ್ತಕ್ಕೆ ಫಿಟ್ ಆಗಿದೆಯಾ ಅನ್ನುವಂಥ ಪರಿಶೀಲನೆ ಕಾರ್ಯವನ್ನ ಮಾಡಿಸುವಂತ ಕೆಲಸವನ್ನ ಕೂಡಲೇ ಅಧಿಕಾರಿಗಳು ಮಾಡುವಂತ ಪ್ರಕ್ರಿಯೆಯನ್ನ ಆರಂಭಿಸ್ತಾರೆ. ಇನ್ನು ಈ ಮಾರ್ಗದಲ್ಲಿ 3 ನಿಲ್ದಾಣಗಳನ್ನು ನಿರ್ಮಿಸಲಾಗಿದೆ. ಮಂಜುನಾಥ ನಗರ, ಚಿಕ್ಕಬಿದರಕಲ್ಲು ಮತ್ತು ಮಾದಾವರ. ಹಸಿರು ಮಾರ್ಗ ವಿಸ್ತರಣೆಯಿಂದ ನಗರದ ಪ್ರಮುಖ ಪ್ರದರ್ಶನ ಕೇಂದ್ರವಾದ ಬೆಂಗಳೂರು ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ ಸೆಂಟರ್ಗೆ ಸಂಪರ್ಕವನ್ನ ಹೊಂದಿದೆ. ಮಂಜುನಾಥ ನಗರ, ಚಿಕ್ಕಬಿದರಕಲ್ಲು, ಮಾದಾವರ, ತುಮಕೂರು ರಸ್ತೆ, ಅಂಚೆಪಾಳ್ಯ, ಜಿಂದಾಲ್ ನಗರದ ನಾಗರಿಕರು ಮೆಟ್ರೋದಲ್ಲಿ ಪ್ರಯಾಣಿಸಲು ನಾಗಸಂದ್ರ ಮೆಟ್ರೋ ನಿಲ್ದಾಣಕ್ಕೆ ಬರಬೇಕಾಗಿತ್ತು. ಈಗ ಈ ಮಾರ್ಗ ಸಂಪೂರ್ಣವಾದ ಬಳಿಕ 5 ಕಿಲೋಮೀಟರ್ಗಳಷ್ಟು ಪ್ರಯಾಣಿಸುವುದು ತಪ್ಪಲಿದೆ. ಎಲ್ಲವೂ ಕೂಡ ಅಂದುಕೊಂಡಂತೆ ಆದ್ರೆ ಇದೇ ಅಕ್ಟೋಬರ್ ತಿಂಗಳ ಒಳಗಾಗಿ ಅಂದ್ರೆ ಇನ್ನು 2 ತಿಂಗಳ ಒಳಗಾಗಿ ಕಂಪ್ಲೀಟ್ ಕಾಮಗಾರಿ ಕೆಲಸ ಜೊತೆಗೆ ಟ್ರಯಲ್ ರನ್ ಕೆಲಸ, ಅದೇ ರೀತಿ ಸೇಫ್ಟಿ ಕಮಿಷನ್ ನ ಪರಿಶೀಲನೆ ಕಾರ್ಯವನ್ನ ಮುಗಿಸೋದ್ರ ಮುಖಾಂತರವಾಗಿ ಸಂಚಾರವನ್ನ ಮುಕ್ತ ಮಾಡೋದಕ್ಕೂ ಕೂಡ ಅಧಿಕಾರಿಗಳು ಹೆಜ್ಜೆಯನ್ನು ಇಡ್ತಾರೆ. ಸೊ ಎಲ್ಲವೂ ಕೂಡ ಈಗ ನಡೀತಾ ಇರುವಂತ ಹಾದಿಯಲ್ಲೇ ಸಾಗಿದ್ರೆ ಅಕ್ಟೋಬರ್ ಅಂತ್ಯದ ವೇಳೆಗೆ ಈ ಭಾಗ ಕೂಡ ಸಂಚಾರ ಮುಕ್ತ ಆಗೋದ್ರ ಜೊತೆಗೆ ಆ ಭಾಗದ ಜನರ 5 ವರ್ಷಗಳ ಕನಸೇನಿತ್ತು ಅದು ನನಸಾಗುವಂತ ಸಾಧ್ಯತೆ ದಟ್ಟವಾಗಿದೆ. ಕ್ಯಾಮರಾ ಪರ್ಸನ್ ಸಚಿನ್ ಜೊತೆ ರಾಘು ಮರಿಸ್ವಾಮಿ, ಪಬ್ಲಿಕ್ ಟಿವಿ, ಬೆಂಗಳೂರು.